ನಾ ಎಲ್ಲಿಗೆ ಹೊರಟೆ ಅಂತ ಹೇಳಿದ್ರೆ ಇಲ್ಲಿ ಮಡಿಕೇರಿ ಹೋಗ್ತಿದ್ವಿ, ಮಡಿಕೇರಿಗೆ ಯಾಕೆ ಹೋಗ್ತಿದ್ವಿ ಅಂತ ಹೇಳ್ಬಿಟ್ಟು ಹೋಗೋ ರೂಟಲ್ಲಿ ನಾನು ನಿಮಗೆ ಹೇಳ್ತೀನಿ ಯಾಕೆ ಮಡಿಕೇರಿ ಹೋಗ್ತಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನನಗೆ ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ 7 ವರ್ಷ ಆದಮೇಲೆ ಒಬ್ಬ ಫ್ರೆಂಡನ್ನು ಮೀಟ್ ಆಗ್ಲಿಕ್ಕೆ ಅಂತ ಹೋಗ್ತಿದ್ದೆ. ತುಂಬ ದಿವಸ ಆಯಿತು. ಈ ಕಾಲೇಜಿಗೆ ಸೇರಿದ್ಮೇಲೆ ಏನಾಗ್ತಿದ್ರೆ ಕಾಲೇಜ್ ಫ್ರೆಂಡ್ಸು, ಕಾಲೇಜ್ ಅದು ಇದು ಅಂತ ಹೇಳ್ಬಿಟ್ಟು ಮಾತ್ರ ಹೇಳಿ 7 ವರ್ಷದಲ್ಲಿ ಅವನ ಹತ್ರ ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅಂತ ಹೇಳಿ ಒಂದು 2 to 3 ಟೈಮ್ಸ್ ಅವನಿಗೆ ಕಾಲ್ ಮಾಡಿರ್ತೀನಿ. ಮೆಸೇಜಿಗೆ ರೀಸೆಂಟಾಗಿ ಮಾಡ್ತಿದ್ದಾನೆ, ಅವನಿಗೆ ಗೊತ್ತಿಲ್ಲ ಬಾ ಅಂತ ಕರೆದ. ರೀಸೆಂಟ್ ಹಾಕಿದ ರೀಲ್ಸಿಗೆ ಮೆಸೇಜ್ ಹಾಕಿದ್ದ ಮಚ್ಚ ಊರಿಗೆ ಬಾ ಅಂತ. ನಾನು ಬರ್ತೀನಿ ಅಂತ ಹೇಳಿದ್ದೀನಿ, ಬಟ್ ಯಾವಾಗ ಹೆಂಗೆ ಅಂತ ಹೇಳಿಲ್ಲ ಅವನಿಗೆ. ಈಗಲೂ ಏನಿಲ್ಲ ನಾವು ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ಅವನಿಗೆ ನಾವು ಕಾಲ್ ಮಾಡ್ತೀನಿ, ಮತ್ತು ನಾನು ಬಂದಿದ್ದೀನಿ ಎಲ್ಲಿದೆಯಾ ಅಂತ. ಅವನಿದ್ರೆ ನಾ ಬಚಾವ್, ಇಲ್ಲ ಇಲ್ಲಿಂದ ಅಷ್ಟು ದೂರ ಹೋಗ್ಬಿಟ್ಟು ಅವನು ಇಲ್ಲ ಮತ್ತು ನಾನು ಇಲ್ಲ ಅಂತ ಹೇಳ್ಬಿಟ್ರೆ ನಾವು ಗೋವಿದ ನಾನು ಸತ್ತೋಗ್ಬಿಟ್ಟೆ ಅಂದರೆ ಅರ್ಥ. ನಾನೀಗ ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಉಡುಪಿ ಟು ಅಲ್ಲಿಗೆ. ಅದು ಎಲ್ಲಿಗೆ ಅನ್ನೋದನ್ನು ನೀವು ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. 7 ವರ್ಷ ಆದ್ಮೇಲೆ ನೋಡೋಕೆ ಹೋಗ್ತೀನಿ, ಏನು ತಗೊಂಡು ಹೋಗೋದು ಏನಂತ ನಮ್ಗೆ ಗೊತ್ತಿಲ್ಲ, ನೋಡೋದನ್ನು. ಬೈ ಅವನು ಯಾರು ಅಂತ ಕೇಳಿದರೆ ನೀವೇ ನೋಡ್ತೀರಾ. ಆ್ಯಂಡ್ ಆಲ್ಸೋ ಹೋಗುವಾಗ ಹಂಗೆ ವೀಡಿಯೋ ಮಾಡ್ಕೊಂಡು ಹೋಗುವ ಅಂತ ಹೇಳಿದ್ರೆ ಚಾನ್ಸೇ ಇಲ್ಲ, ಮಳೆ ಬರ್ತಾ ಉಂಟು. ಆ್ಯಂಡ್ ನೋಡಿ ತುಂಬ ಲಾಂಗ್ ನಾನು ಟ್ರಾವೆಲ್ ಮಾಡ್ತೀನಿ, ಯಾವುದು ಈ ವೆಹಿಕಲಲ್ಲಿ ಟ್ರಾವೆಲ್ ಮಾಡ್ತೀನಿ. ನಿಮಗೆ ವೆಹಿಕಲ್ ತೋರಿಸ್ತೀನಿ ಅಂತ ಹೇಳಿದ ತಕ್ಷಣ ನೀವು ಈ ಥರ ಟ್ರಾವೆಲ್ ಮಾಡಬೇಕಂತ ಇಲ್ಲ. ಬಿಕಾಸ್ ನಾನು ಗಾಡಿ ಎಲ್ಲರೂ ಮಿಡ್ಲಲ್ಲಿ ನಿಂತರೂ ನನಗೇನಾರು ಆದ್ರೂ ನೋಡ್ಕೊಳ್ಳಿಕ್ಕೆ ಅಂತ ನನಗೆ ಜನ ಇದ್ದಾರೆ, ನಾನು ಟ್ರಾವೆಲ್ ಮಾಡ್ತೀನಿ. ಇದರಲ್ಲಿ ಪರ್ಫೆಕ್ಟಾಗಿ ನಾನು ಟ್ರಾವೆಲ್ ಮಾಡ್ತಿಲ್ಲ, ಯಾವುದನ್ನು ಕರೆಕ್ಟಾಗಿ ಟ್ರಾವೆಲ್ ಮಾಡುವಂಥ ಥಿಂಗ್ಸ್ ಅಂದರೆ ಇಲ್ಲ. ಬಟ್ ನನಗೆ ಅದು ಮ್ಯಾಟ್ರ್ ಆಗಲ್ಲ. ನೀವು ನನ್ನನ್ನು ನೋಡಿಬಿಟ್ಟು ನೀವು ನಂತರನೇ ಟ್ರಾವೆಲ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೋಗಬೇಡಿ. ವೆರಿ ಡೇಂಜರಸ್, ರಿಸ್ಕ್. ನಮಗೆ ರಿಸ್ಕ್ ತಗೊಳ್ಳೋ ಇಷ್ಟ ಅಂತ ಹೇಳ್ಬಿಟ್ಟು ನಾವು ಮಾಡ್ತೀವಿ ಅಂತೇಳಿ ನೀವು ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ನಾವು ಹೊರಟೆ. ನೀವು ನಂತರ ತಪ್ಪು ಮಾಡಬೇಡಿ, ನೋಡ್ಕೊಳ್ಳಿ. ನಾ ಹೇಳ್ದಂಗೆ ಯಾವ ಕಾರಣಕ್ಕೂ ನಾವು ಟ್ರಾವೆಲ್ ಮಾಡುವಂಗೆ ನೀವು ಟ್ರಾವೆಲ್ ಮಾಡ್ತೀರಿ ಅಂತೇಳಿ ರಿಸ್ಕ್ ತಗೊಳ್ಬೇಡಿ. ವಿ ಹ್ಯಾವ್ ಸಪೋರ್ಟ್ ಫ್ರಮ್ ಅದರ್ಸ್. ನಿಮಗೂ ಥರ ಸಪೋರ್ಟ್ ಇದೆ, ನೀವು ರಿಸ್ಕ್ ತಗೊಳ್ಳೋಕೆ ಆಸೆ ಇದೆ ಅಂತ ಹೇಳಿದ್ರೆ ನೀವು ಮಾಡಿ, ನಮ್ಮನ್ನು ನೋಡಿ ನೀವು ಕಲಿಬೇಡಿ ಅಂತ ಹೇಳ್ತಾ ಬನ್ನಿ ಅಲ್ಲಿ ಹೋಗಿ ನೋಡುವ ಊರಲ್ಲಿ. ನಾವು ಫೈನಲಿ ಬಂದ್ವಿ ಇಲ್ಲಿಗೆ ಅಂತ ಹೇಳಿದ್ರೆ ಮಡಿಕೇರಿಗೆ ಫ್ರೆಂಡ್ ಮೀಟ್ ಆಗ್ತೀವಿ ಅಂತ ಹೇಳಿದ್ವಿ. ಉಡುಪಿಯಿಂದ ಬರೋಕ್ಕೆ ಎಷ್ಟೊತ್ತಾಯ್ತು ಅಂತ ಹೇಳಿದರೆ 4 ಗಂಟೆ ಆಯಿತು. ಈಗ 4 ಗಂಟೆ ಬರಬೇಕಾದ್ರೆ ಏನಕ್ಕೆ ವಿಡಿಯೋ ಮಾಡಿಲ್ಲ, ಬರೋದನ್ನು ತೋರಿಸಿಲ್ಲ ಅಂತ ಹೇಳಿದರೆ ಮಳೆ ಸರಿಯಾಗಿ ಬರ್ತಿತ್ತು, ಮತ್ತು ನಾನು ಒಬ್ಬನೇ ಡ್ರೈವ್ ಮಾಡ್ತಿರೋದ್ರಿಂದ ನನಗೂ ಟಯರ್ಡ್ ಆಗ್ತಿತ್ತು. ಆಮೇಲೆ ನಾವು ಪರ್ಫೆಕ್ಟ್ ಡ್ರೈವರ್ ಅಲ್ಲ, ಪರ್ಫೆಕ್ಟ್ ನಮ್ಮ ರಿಕ್ರೂಟ್ಮೆಂಟ್ ಇಲ್ಲ, ಏನೂ ಇಲ್ಲ. ನಾವು ವಾಟರ್ಸ್ ಟ್ರಾವೆಲ್ ಮಾಡ್ತಿರೋದ್ರಿಂದ ನಾನು ನಿಮಗೆ ಮಾಡೋಕ್ಕೆ ಹೋಗಿಲ್ಲ. ಚೆನ್ನಾಗಿ ಅನ್ಕೊಂಡೆ ನಮ್ಗೆ ಗೊತ್ತಿಲ್ಲ ಅದ ಅಂದ್ಕೊಂಡೆ. ಸೊ ನೀವು ವೇಟ್ ಮಾಡ್ತೀರಿ ಅಂತ ಹೇಳಿದ್ರೆ ಈಗ ನಾನು ಇಲ್ಲಿ ಬಂದಿದ್ದೀನಿ ಅಂತ ನಾನು ಫ್ರೆಂಡಿಗೆ ಹೇಳ್ಬೇಕು, ಹೌದು ತಾನೇ? ಹುಡುಗಿನ ನಗಾಡ್ಕೊಂಡು ಹೋಗ್ತಿದ್ದಾರೆ. ನಾ ಇಲ್ಲಿ ಬಂದೆ ಅನ್ನೋದು ಅವನಿಗೆ ಗೊತ್ತುಂಟ ಇಲ್ಲ ಅಂತ ಗೊತ್ತಿಲ್ಲ, ಹೇಳ್ತೀನಿಲ್ಲ. ನಾ ಬಂದೆ ಅನ್ನೋದು ಅವನಿಗೆ ನಾ ಕಾಲ್ ಮಾಡ್ತೀನಿ, ಅವನು ಏನು ಹೇಳ್ತಾನೆ ಅಂತ ನೋಡುವ. ಅವನು ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾನು ಸತ್ತೆ, ಇಲ್ಲಿ ಬಂದದೇ ವೇಸ್ಟ್ ಆಗೋಯ್ತು ನನಗೆ. ಸರ್ಪ್ರೈಸ್ ಅವನಿಗೆ ಅಂತ ಹೇಳ್ಬಿಟ್ಟು ನಾ ಸರ್ಪ್ರೈಸ್ ಆಗಿದ್ರೆ ಸಾಕು ನಂಗೆ. ಈಗ ಬೆಳಿಗ್ಗೆಯಿಂದ ಟ್ರಾವೆಲ್ ಮಾಡ್ತಾನೆ, ತಿನ್ಕೊಂಡ್ಬರ್ಬೇಕು. ಸತ್ತೆ, ನಾನು ಸತ್ತೆ. ನಾಳೆ ಮುಕ್ತಾಯಗೊಳ್ಳುತ್ತದೆ. ಯಾವುದೇ ಅಡೆತಡೆ ಇಲ್ಲದೆ ಕಾಲಿಂಗ್ ಮತ್ತು ಡೇಟಾ ಸೇವೆ ಆನಂದಿಸುವುದನ್ನು ಮುಂದುವರಿಸಲು ಈಗಲೇ ರೀಚಾರ್ಜ್ ಅಂತಮ್ಮ ಕಾಲ್ ರಿಸೀವ್ ಮಾಡುವ. ನಾನು ಒಂದ್ಸರಿ ಅನ್ಕೊಂಡು ಹುಡುಕಿಂದ ಹೊರಬೇಕಾದ್ರೆ ಕಾಲ್ ಮಾಡುವ ಅಂತ ಮಾಡಿಲ್ಲ. ನಮಗೆ ಗೊತ್ತಿಲ್ಲ, ಏನಾದ್ರು ತಗೊಳ್ಬೇಕು ಇವನಿಗೆ. ತುಂಬಾ ದಿವಸ ಆದ್ಮೇಲೆ ಮೀಟ್ ಆಗ್ತಿದ್ದೀನಿ, ಏನ್ ತಗೊಳ್ಬೇಕಂತ ಗೊತ್ತಿಲ್ಲ. ನಂಗೆ ಅಡೆತಡೆ ಇಲ್ಲದೆ ಕಾಲಿಂಗ್ ಮತ್ತು ಡೇಟಾ ಸೇವೆ ಆನಂದಿಸುವುದನ್ನು ಮುಂದುವರಿಸಲು ಈಗಲೇ ರೀಚಾರ್ಜ್ ಮಾಡಿ. ನೆಕ್ಸ್ಟ್ ನಾವೆಲ್ಲ ತಿಳ್ಕೊಳ್ತೀವಿ ಮುಗಿಸಿ ಮೈಸೂರು ಹೋಗಿ. ಆ್ಯಕ್ಚುಲಿ ಮೈಸೂರು ಹೋಗುವಂಥ ಟ್ರಿಪ್ಪೇ, ಹೋಗೋ ರೂಟಲ್ಲಿ ಅಂತ ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಅವ್ನು ಕಾಲ್ ರಿಸೀವ್ ಮಾಡ್ತಿಲ್ಲ.
ಕೀಯನ್ನು ಇಲ್ಲೇ ಬಿಟ್ಟು ಹೋಗಿದ್ದೀನಿ, ಯಾರು ಎತ್ಕೊಂಡು ಹೋಗೋಣ ಅನ್ನೋ ಧೈರ್ಯ ಉಂಟು ನಮಗೆ. ಅವ್ರ ಸೇಫ್ಟಿಗೆ ರಿಸ್ಕ್ ಏನಕ್ಕೆ ನಾನು ಇಟ್ಕೊಳ್ತೀನಿ. ಇನ್ನೊಮ್ಮೆ ಟ್ರೈ ಮಾಡ್ತೀನಿ. ನಾವು ಕಾಲ್ ರಿಸೀವ್ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲೇ ಮಡಿಕೇರಿಯಲ್ಲಿ ಕೂರ್ಗಲ್ಲಿದ್ದೀವಿ ನಾವು, ರೂಮ್ ಮಾಡಿ ಇರುವ. ಕಾಲ್ ಮಾಡಿದ್ರೆ ಹೋಗಿ ನೋಡುವ, ಇಲ್ಲಿ ಏನೋ ಪ್ಲೇಸ್ ತಿರ್ಗಾಡುವ. ನಮ್ಮ ನೋಡಕ್ಕಲ್ಲ, ಯಾರೋ ಇಂಥ ಫ್ರೆಂಡ್ಸ್ ನಾಳೆ ಇಟ್ಕೊಂಡು ನಾನೇನು ಗೊತ್ತಿಲ್ಲ ಅನ್ನೋದು ನಂಗೆ ಗೊತ್ತಿಲ್ಲ. ಅಷ್ಟೇ, ಮುಗೀತು. ಆ ನಂಬರ್ ಬೇರೆ ಸಿಗ್ತಾ ಇಲ್ಲಲ್ಲ ನನಗೆ. ಬೇಕಾದಂಗೆ ಇದೆಲ್ಲ ಚಿಕ್ಕ ಮುಚ್ಕೊ ಮನೇಲಿ ಇರೋದು ಬಿಟ್ಬಿಟ್ಟು ನೆಟ್ ಆನ್ ಆಗಿದ್ದು ಒಂದು ಕಾಲ್ ಹೋಗಿರುತ್ತೆ. ಮೆಸೇಜ್ ಹಾಕುವ ಅಂತ ನನಗೆ ಅವನು ಹೇಳ್ತಾನೆ ನೋಡಿ. ಗೋವಿಂದ ಗೋವಿಂದ ಇಲ್ಲ, ಅವಾಗ ಕಾಲ್ ಮಾಡ್ತಾನೆ. ಕಾಲ್ ಮಾಡೋಕ್ಕಿಂತ ಮೊದಲು ಅವನು ಮನೇಲಿ ಇರ್ತಾನೆ, ಎಲ್ಲಿ ಇರ್ತಾನೆ ನಮ್ಗೆ ಗೊತ್ತಿಲ್ಲ. ಏನಾದ್ರು ಬೈ ಮಾಡಿಕೊಂಡು ನಾವೇನಾದ್ರು ತಿನ್ಕೊಂಡು ಹೋಗುವ. ಆಮೇಲೆ ನೈಟ್ ಆದರೆ ಇಲ್ಲಿಂದ ನಾವು ಹೊರಡಬೇಕು, ಮೈಸೂರಿಗೆ ಹೋಗಬೇಕು, ಕೆಲಸ ಉಂಟು ತುಂಬ. ಏನು ಈ ಬೋರ್ ಆಗ್ತದೆ ನೀವು ಅನ್ಕೊಳ್ಬೇಡಿ. ಬರ್ಬೇಕಾದ್ರೆ ನಾನು ಬ್ಲಾಗ್ ಶೂಟ್ ಮಾಡ್ತಿದ್ದೆ, ಬೋರ್ ಬರಂತೀನಿ, ಇಲ್ಲಿ ಬಂದು ಶೂಟ್ ಮಾಡ್ತಿದ್ದೀನಿ. ಮತ್ತು ಇದು ಬೋರ್ ಆಗ್ತಿದೆ ಅಂತ ಹೇಳಿದರೆ ನನ್ನಿಂದ ಏನೂ ಮಾಡೋಕ್ಕಾಗಲ್ಲ. ಯಾಕೆಂತೇಳಿ ಈ ವಿಡಿಯೋ ನೋಡಿ 4 ಜನಕ್ಕೆ ಶೇರ್ ಮಾಡಿ, ಅವ್ರು 4 ಜನಕ್ಕೆ ಶೇರ್ ಮಾಡಿ, 4 ಜನ ನೋಡಲಿ, ಲೈಕ್ ಕೊಡಲಿ ಅಂತ ಹೇಳಿದ್ರೆ ರೆಡ್ಯೂಸ್ ಎಲ್ಲ ಬರ್ತಾ ಇದ್ದಾರೆ. ನಾವು ಬೆಟರ್ ವೀಡಿಯೋಸ್ ಮಾಡ್ತೀವಿ. ಇನ್ನೊಮ್ಮೆ ಕಾಲ್ ಮಾಡಿ ನೋಡ್ತೀನಿ ಅಂತ ರಿಸೀವ್ ಮಾಡಿದ್ರೆ ಹೋಗ್ತೀನಿ, ಇಲ್ಲ ಹೋಗಿ ಮಲ್ಕೊಳ್ಳುವ. ಪೊಲೀಸ್ ಸ್ಟೇಷನ್ ಎಲ್ಲ ಪೊಲೀಸ್ ಇದ್ದಾರೆ. ಫ್ರೆಂಡಿಗೆ ಕಾಲ್ ಮಾಡ್ತಿದ್ದೆ ಇಲ್ಲಿ. ಓ ಅಂದ್ರೆ ಈ ಊರಲ್ಲಿ ನಮ್ಮ ಮಡಿಕೇರಿಯಲ್ಲಿ ನಾವು ಉಡುಪಿಯಿಂದ ಬರೋದು ಅಂತ ಬರ್ತೀನಿ ಅಂತ ಹೇಳಿ ಸರ್ಪ್ರೈಸ್ ಬರುವ ಅಂತ ಹೇಳಿ ನಾನು ಕಾಲ್ ರಿಸೀವ್ ಮಾಡ್ತೀನಿ. ಇದು ವ್ಲಾಗ್ ಶೂಟ್, ವ್ಲಾಗ್ ಯೂಟ್ಯೂಬ್. ಉತ್ತರಿಸುತ್ತಿಲ್ಲ, ದಯವಿಟ್ಟು ನಂತರ ಪ್ರಯತ್ನಿಸಿ. आप जिस व्यक्ति को कॉल कर रही है वह उत्तर नहीं दे रही है, कृपया कुछ समय पश्चात प्रयास करें. ಅವಳು ಮಡಿಕೇರಿಯಲ್ಲಿ ಅಂತ ಹೇಳ್ದ, ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ. ವಿಜಯ್ ಅಂತ 7 years ಅದು ನಾವು ಮೀಟ್ ಆಗಿರ್ಲಿಲ್ಲ. ನಾವು ಉಡುಪಿ ತಮಿಳ್ನಾಡು ಕಡೆ ಇದ್ದೆ, ಈ ಕಡೆಯಿಂದ ಬರ್ತಿದ್ದೆ ನಾವು ಕರ್ನಾಟಕ ವ್ಲಾಗ್ ಶೂಟ್ ಮಾಡೋ ಅಂತ. ಇಲ್ಲಿದ್ದೀನಿ ಅಂತ ಹೇಳಿದಂತ ಸರ್ಪ್ರೈಸ್ ಬರುವ ಅಂತ ಹೇಳಿ ಟ್ರೈ ಮಾಡಿ. ಓ ಸಂದೀಪ್. ಹಾ ಪೊಲೀಸ್ ಪ್ಲೀಸ್ ನಮ್ಮ ವಿಷಯ ಅಂತ ಹೇಳಿದ್ರೆ ಇದು ಪೊಲೀಸ್ ಸ್ಟೇಷನ್. ಆಕ್ಚುಲಿ ನಾನು ಯಾಕೆ ಇಲ್ಲಿ ನಿಂತು ಬರ್ತಿದ್ದೆ, ನಾನೇ ತಪ್ಪ ಪ್ಲೇಸಿಗೆ ಬಂದು ನಿಂತ್ಕೊಂಡ್ಬಿಟ್ಬಿಟ್ಟು ಏನೋ ಪೊಲೀಸ್ ಎಲ್ಲ ಬರ್ತಿದಾರೆ ಅಂತ ನಾ ಹೇಳ್ತಿದ್ದೆ. ಬಾಟ್ ನಾನು ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಾನು ಪೊಲೀಸ್ ಸ್ಟೇಷನ್ ಹತ್ರ ನಿಲ್ಸಲ್ಲ, ಇಲ್ಲಿ ರೆಸ್ಟೋರೆಂಟ್ ಅಂತ ಅದಕ್ಕೆ ನಿಲ್ಸಿದ್ರೆ ನೋಡಿದ್ರೆ ಬ್ಲಾಕ್ ಆಗಿದೆ. ಯಾಕಂತ ಗೊತ್ತಿಲ್ಲ. ಇವಾಗ ಕಾಲ್ ರಿಸೀವ್ ಮಾಡೋಂಗೆ ಅನಿಸ್ತಿಲ್ಲ ನನಗೆ. ಇವತ್ತು ಮೋಯಮ್ಮ ಬೇಕಿರ್ಲಿಲ್ಲ ಅನ್ಕೊಂಡ್ರೆ ದೇವ್ಡ ಸಾಲಿ. ಬನ್ನಿ ಹೋಗುವ, ಏನಾಗಿದೆ ತಿನ್ಕೊಂಡು ಏನೋ ತಗೊಂಡು ಮತ್ತೆ ಸಾಗರಲ್ಲಿ ರೂಮ್ ಮಾಡ್ಕೊಂಡು ಆಮೇಲೆ ನೋಡ್ತೀನಿ. ಏನಂತೀರಾ? ಬೈ 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 ನೋಡುವ. 2 hours later. ಏನೇ ಆಗಲಿ ಮಡಿಕೇರಿ ಬಂದು ಫ್ರೆಂಡನ್ನು ನೋಡು ಅಂತ ಹೇಳಿಬಿಟ್ಟು ಇಲ್ಲಿ ಅವಾಗ ಕಾಲ್ ರಿಸೀವ್ ಮಾಡಿಲ್ಲ. ನಾನೇ ಬಂದು ರೂಮಲ್ಲಿ ಮಲ್ಕೊಂಡಿದ್ದೀನಿ. ಫುಡ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೊರಟೆ, ಬಟ್ ಫುಡ್ ಮಾಡಿಲ್ಲ. ಆರ್ಡ್ರ್ ಮಾಡಿದ್ದೀವಿ, ರೂಮಿಗೆ ಬರುತ್ತೆ, ತಿನ್ಕೊಂಡು ಮಲ್ಕೊಂಡು ನಾಳೆ ಬೆಳಿಗ್ಗೆ ಎದ್ದು ಸೀದಾ ಮೈಸೂರು ಹೋಗುವಂತಿದ್ದೀನಿ. ನನಗೆ ಅವಳೊಂದು ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಕಾಲ್ ರಿಸೀವ್ ಮಾಡಲಿ ಅಂತ ಹೇಳಿದ್ರೆ, ಕಾಲ್ ರಿಸೀವ್ ಮಾಡಿದರೆ ಆಮೇಲೆ ಹೋಗಿ ನೋಡ್ಕೊಂಬರ್ತೀನಿ. ಇಷ್ಟೇ ಕೆಲಸ ನಾನು. ಏನೋ ಒಂದು ಮಾಡೋಕ್ಕಂತ ಪ್ಲ್ಯಾನ್ ಮಾಡೋದು, ಬಟ್ ಏನೇನೋ ಆಗೋದು. ಇದೇ ಆಗೋಯ್ತು ಜೀವನ. ನೋಡಿ ನಮಗೆ ಮಾಡೋ ಪ್ಲ್ಯಾನ್ ಒಂದು, ಆಗೋ ವಿಷಯ ಇನ್ನೊಂದು. ಎನಿಥಿಂಗ್ ಇಟ್ ಹ್ಯಾಪನ್ಸ್ ಈಸ್ One eternity later. ಮೈಕ್ ಬಿಟ್ಟು ಬಂದ್ಬಿಟ್ಟೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ, ಸೌಂಡ್ ಕೇಳುತ್ತಿಲ್ಲ ಅಂತ ನಂಗೆ. ಫ್ರೆಂಡ್ ಯಾರು ಅಂತ ಕೇಳಿದ್ರೆ ತಾನೆ. ಹಾಗೆ ನೋಡಿ ಇವನಿಗೋಸ್ಕರ ನಾನು ಬಂದೆ. ಬೆಳಿಗ್ಗೆಯಿಂದ ಒಂದು ಚೂರು ಕಾಲ್ ರಿಸೀವ್ ಮಾಡಿದ್ರೆ ಅವಾಗಲೇ ಮಾಡೋಕ್ಕೆ ಹಿಡಿಸಿದ ಹೋಗ್ತಿದ್ದೆ. ನಾನು ಬೈ ಮಿಸ್ ಆಗಿಬಿಟ್ಟು ಕಾಲ್ ರಿಸೀವ್ ಮಾಡಿದ್ರೆ ಒಂದು ಕರ್ಕೊಂಡು ಇಲ್ಲಿ ನಾ ಕ್ಯಾಮ್ರಾ ರಿಸೀವ್ ಮಾಡ್ತೀನಿ. ಅವ್ನು ಕಾಲ್ ರಿಸೀವ್ ಮಾಡೋದ್ರಿಂದ ಆಗಿಬಿಟ್ಟು ನಾನು ಇಲ್ಲೇ ಸ್ಟೇ ಆಗಿ ಸ್ಟೇ ಆಗಿಬಿಟ್ಟು ರಿಸೀವ್ ಮಾಡ್ತೀನಿ ಅಂತ ನಾನು ಮನೆಗೆ ಹೋಗ್ಬಿಟ್ಟು ಏನೋ ತಿರುಗಾಡೋ ಅಲ್ಲಂತಂದ್ರೆ ಮೈಸೂರಲ್ಲಿ ಒಳ್ಳೆ ಪ್ಲೇಸಿಗೆ ನಾವು ಹೋಗ್ತಿದ್ದೀವಿ. ವಿಡಿಯೋ ನೋಡ್ತಾ ಇರಿ, ನಿಮ್ಗೆ ಗೊತ್ತಾಗುತ್ತೆ ಮೈಸೂರಿನಾಗೆಲ್ಲ. ಟೀ ಕುಡಿತಾ ಎಲ್ಲಿ ಬಂದರೆ ಬಿಸಿ ಕಾಫಿ ಅಂತ ಮಾಡೋದು ಟ್ರೀಟ್.
ನಾನು ಹೇಳ್ಬಿಟ್ಟು ಬಂದಿದ್ರೆ ಏನೋ ಪ್ಲಾನ್ ಮಾಡ್ಕೊತಿದ್ದಂತೆ, ಅದಕ್ಕೆ ನಾನು ಹೇಳದೆ ಬಂದಿದ್ರೆ ನಂಗೆ ಸರ್ಪ್ರೈಸ್ ಆಗಿತ್ತು. ಅದು ಬಾಕಿ ಹಿಡಿದಿದ್ದಾನೆ ಟೀ ಅವ. ವಿಜಯ್ ಏನಾದ್ರು ಮಾತಾಡೋ ವಿಜಯ್. ಎಷ್ಟು ದಿನ ಆಯ್ತು ನಾವು ಮೀಟ್ ಆಗದೆ? ದಿನನಾ ವರ್ಷ 7 years ಆಯ್ತು. ಆದ್ರೂ ನೋಡಿ ಈ ತರ ಬಾಂಡಿಂಗ್ ಇರಬೇಕು, ಡೈಲಿ ಮೀಟ್ ಆಗಬೇಕು, ಡೈಲಿ ಮಾತಾಡ್ತಾನೆ ಇರ್ಬೇಕಂತ ಏನಿಲ್ಲ ಅಲ್ಲ. ಆಗಿರ್ಬೇಕು. ಮೈಕ್ ತಂದಿಲ್ಲ, ರೂಮ್ ಬಿಟ್ಟು ಬಂದ್ಬಿಟ್ಟು ಬರೀ ಇಂಥದೆಯ. ಇಲ್ಲಿ ನೋಡಿ ಅಂತ ಇವತ್ತೆಲ್ಲಿಗೂ ಹೋಗೋದಿಲ್ಲ, ಹಿಂಗೆ ನಡ್ಕೊಂಡು ಹೋಗ್ತೀವಿ, ಒಂದೆರಡು ಡೈಲಾಗ್ ಮಾತಾಡ್ತೀವಿ, ಅಷ್ಟಿಗೆ ವ್ಲಾಗ್ ಎಂಡ್ ಮಾಡ್ತೀವಿ, ಮನೆಗೆ ಹೋಗಿ ಮಲ್ಕೊಳ್ತೀವಿ, ರೂಮಿಗೆ ಹೋಗಿ ಮಲ್ಕೊಳ್ತೀವಿ. ಇವತ್ತಿಷ್ಟೇ ಮಡಿಕೇರಿಯದು ವ್ಲಾಗ್ ಇಷ್ಟೇ ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಏನಾದ್ರು ಇದ್ದರೆ ತೋರಿಸುವಂಥದ್ದು ವಿಡಿಯೋ ಮಾಡ್ತೀನಿ. ಇಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಮೈಸೂರಿಗೆ ಹೇಳಿದಂಗೆ ಮೈಸೂರಲ್ಲಿ ಹೋಗಿ ನಾವು ಮೀಟ್ ಆಗೋದು. ಮೈಸೂರಲ್ಲಿ ಎಂಥ ಪ್ಲೇಸ್ ಹೋಗ್ತೀನಿ ಅಂತೇಳಿ ನೀವು ವೆಯ್ಟ್ ಮಾಡಿ ನೋಡಿ, ಮತ್ತು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ, ಲೈಕ್ ಕೊಡೋಕ್ಕೆ, ಈ ವಿಡಿಯೋನ ಯಾರಿಗಾರು ಶೇರ್ ಮಾಡಿ ಸಾಯಿರಿ ಅಂತ ಕೇಳೋದು ನಾನು ಮಾಡಿ.